ಯಾಕೆಂದರೆ ಚಿಕ್ಕ ಪುಟ್ಟ ಕೆಲಸಕ್ಕೆ ಸಿಗ್ತಾ ಇರಲಿಲ್ಲ, ಬೇರೆಯವ್ರು ಬಂದು ಅದನ್ನ ಸಹಕಾರ ತಗೊಳ್ತಾ ಇದ್ರು. ಗುಣಾತ್ಮಕ ಇಂಪ್ರೂವ್ ಮಾಡೋದು ಒಂದು ಭಾಗ. ಅವಕಾಶಗಳು ನಾವು ಯಾಕೆ ನೀವು ಕೇಳ್ತಾ ಇದ್ರಿ ಕನ್ನಡಿಗರಿಲ್ವಾ, ಇಲ್ಲ, ಕನ್ನಡಿಗರಿಗೆ ಯಾಕಿಲ್ಲ ಅಂದರೆ ಕೇರಳದಲ್ಲಿ 30% ಕಲಿಕೆಯಲ್ಲಿ 100% ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲದೂ ಕೇಳಿ ಸಾಮಾನ್ಯ ಜನರ ಅಭಿಪ್ರಾಯವನ್ನು ತಗೊಂಡು ನಾವು ಈ ವಿಚಾರಗಳನ್ನು ತಗೊಂಡಿದ್ದೀವಿ. ಮಕ್ಕಳ ಹಿತದೃಷ್ಟಿಯಿಂದ, ಉದ್ಯೋಗ ಹಿತದೃಷ್ಟಿಯಿಂದ ಎಲ್ಲದೂ ಸೇರಿ ನಾವು ಮಾಡಿದ್ದೀವಿ. ಇದನ್ನು ಜನರ ಒಂದು ಅಭಿಪ್ರಾಯದ ಮೇಲೆ ಮಾಡಿದ್ದು. ಆಮೇಲೆ ನಾವು ಯಾವತ್ತೂ ಕೂಡ ಇಲಾಖೆಯಲ್ಲಿ ಒಬ್ಬರೇ ಮಾಡೋದಿಲ್ಲ. ಇಂಥ ಮಹತ್ವವಾಗಿರ್ತಕ್ಕಂಥ ಒಂದು ತೀರ್ಮಾನ ಇದು ನಮ್ಮ ರಾಜ್ಯದ ಜನರಿಗೆ ಉದ್ಯೋಗಕ್ಕಿರ್ಬೋದು, ಬೇರೆ ಬೇರೆದಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ನೀವು ಕೂಡ ಅದನ್ನು ನಿಮ್ಮ ವಿಶ್ಲೇಷಣೆಯಲ್ಲಿ ಮಾಡೋದು ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೇನೆ. ಅಲ್ಲ, ಅದು ಮಾಹಿತಿ ನೀವು ಹೇಳಿದರೆ, ಮಾಹಿತಿ ಕೊಟ್ಟ ತಕ್ಷಣ ತಪ್ಪುಗಳು ನನ್ನ ಇಲಾಖೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರಗಳಿರ್ಬೋದು ತಕ್ಷಣ ಆ್ಯಕ್ಷನ್ ತೊಗೊಳ್ತೀವಿ. ನಂಬರ್ 1, ಎಸ್ಪೆಷಲಿ ಫುಡ್ಡಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಬಾಯಿ ಮುಚ್ಕೊಂಡು ಕುತ್ಕೊ ಅಂತ ಹೇಳಿದ್ದಾರೆ, ನಾನಂತೂ ಕುತ್ಕೊಳ್ತೀನಿ. ನೋಡೋಣ, ಅದು ಖಾಸಗಿ ಒಕ್ಕೂಟದವ್ರ ಜೊತೆಗೆ ಮಾತಾಡಿ ಈ ಥರ ಆಗಬಾರ್ದು. ಮಕ್ಕಳು ದೇವ್ರ ಸ್ಥಾನದಲ್ಲಿರ್ತಾರೆ, ಯಾವತ್ತೂ ಕೂಡ ನಮ್ಮ ಜವಾಬ್ದಾರಿ ಆಗ್ತದೆ, ಸರ್ಕಾರಗಳ ಜವಾಬ್ದಾರಿ ಆಗುತ್ತೆ, ಖಾಸಗಿ ಸಂಸ್ಥೆಯ ಅಸೋಸಿಯೇಷನ್ಸ್ದಾಗುತ್ತೆ, ಟೀಚರ್ಸ್ದಾಗುತ್ತೆ. ಎಲ್ಲರೂ ಕೂಡ ಇದನ್ನು ಭಾಳ ಗೌರವದಿಂದ ನೋಡಬೇಕಾಗತ್ತೆ. ಈ ಥರ ಆಗ್ತಕ್ಕಂಥ ವಿಚಾರಗಳನ್ನು ತಕ್ಷಣ ಬಂದಾಗ ಅದಕ್ಕೆ ಕಾನೂನಾತ್ಮಕವಾಗಿ ನಾವು ಕಾನೂನನ್ನು ಅವ್ರ ಮೇಲೆ ತಗೊಂಡು ಅದನ್ನು ಏನು ತೀರ್ಮಾನ ತಗೊಳ್ಬೇಕು. ಮತ್ತು ನಾನು ಮನವಿಯನ್ನು ಕೂಡ ನಾನು ಮಾಡ್ತೀನಿ. ಶಿಕ್ಷಕರಿರ್ಬೋದು, ಪೋಷಕರಿರ್ಬೋದು, ಶಾಲೆಯ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ, ದಯವಿಟ್ಟು ಮಕ್ಕಳನ್ನು ಭಾಳ ಜವಾಬ್ದಾರಿತವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದೆಲ್ಲದೂ ಇದೆ ಅಂಥೇಳಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.